ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ಕ್ಯಾಶುವಲ್ ಡೈಲಿ ವ್ಲಾಗ್ ಇರುತ್ತೆ. ಇವತ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಡಿಮ್ ಆಗಿ ಬರುತ್ತೆ. ಆಯಿತಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ತಲೆ ಬಚ್ಕೊತಾ ಇದ್ದೆ ನಾನು. ಸೊ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ನನಗೆ ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾ ಇದ್ರಿ, ಸೊ ಇತ್ತೀಚೆಗೆ ನೀವು ತುಂಬ ಅಂದರೆ ತುಂಬ ಕಮ್ಮಿ ಮಾಡಿದ್ರ ವ್ಲಾಗ್ಸ್ನ ಹಾಕೋದು. ಸೊ ಯಾವಾಗಲೂ ವ್ಲಾಗ್ಸ್ ಹಾಕ್ತಾರೆ, ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ನೀವು ಹೇಳೋದು ನಿಜಾನೇ. ಬಟ್ ಏನಾಗೋದು ಗೊತ್ತಾ, ಒಂದೊಂದ್ಸಲಿ ಪ್ರಾಬ್ಲಮ್ ಹೆಂಗಾಗುತ್ತೆ ಗೊತ್ತಾ ನನಗೆ. ಸೊ ಪಾಪು ಇವಾಗ ಅವಳದು ಸ್ಲೀಪಿಂಗ್ ಶೆಡ್ಯೂಲ್ ಫುಲ್ ಚೇಂಜ್ ಮಾಡ್ಕೊಂಡಿದ್ದಾಳೆ. ಲೈಕ್ ಹೆಂಗೆ ಅಂದರೆ, ಬೆಳಗ್ಗೆ ಅವಳು 11 ಗಂಟೆಗೆ ಮಲ್ಕೊಂಡು 1 ಗಂಟೆ ತನಕ ಮಲ್ಕೊತಾಳೆ. 2 hours ಮಲ್ಕೊಂಡ್ರೆ ಮತ್ತೆ ಅದೇನೋ ಎಲ್ಲೂ ನ್ಯಾಪ್ ತೊಗೊಳಲ್ಲ. ತುಂಬ ರೇರ್. ಅವಳು ನ್ಯಾಪ್ ತೊಗೊಂಡ್ರೆ ಒಂದು ಅರ್ಧ ಗಂಟೆ ನ್ಯಾಪು, 5 ಗಂಟೆಯಿಂದ 5:30 ನ್ಯಾಪ್ ತೊಗೋಬೋದು ಅಷ್ಟೇ. ಕಂಪ್ಲೀಟ್ ಡೇ ಎದ್ದಿರ್ತಾಳೆ ನಮ್ಮ ಥರ. ಮತ್ತು ಮಲ್ಗೋದು ನೈಟ್ 10ಗೆ. ಸೊ ಈ ಥರ ಆಗುತ್ತಾ. ಆಮೇಲೆ ಇವಾಗ ಅವಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿದ್ದಾಳೆ. ನಾನು ಹಿಂಗೆ ಟ್ರೈಪಾಡ್ ಇಟ್ಕೊಂಡು ನನಗೆ ವೀಡಿಯೋ ಮಾಡಿಸ್ಬೇಕು ಅಂತ ಎಷ್ಟು ಇಷ್ಟ ಇರುತ್ತೆ. ಕ್ಲೀನಿಂಗ್ ಮಾಡೋದು, ಇಲ್ಲ ಬಟ್ಟೆ ಮಡ್ಚಿಡೋದು, ಕುಕ್ಕಿಂಗ್ ಆಗಲ್ಲ ಬಿಡಿ. ನಮ್ಮದು ಕಿಚನ್ ಸಣ್ಣದಿದೆ ನನಗೆ, ಅಲ್ಲೆಲ್ಲ ಹರಡ್ಕೊಂಡು ಆ ಥರ ವೀಡಿಯೋಸ್ ಮಾಡೋಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಆ ಥರ ಯೂಶ್ವಲಿ ವೀಡಿಯೋಸ್ ಹಾಕಲ್ಲ. ಇನ್ನು ಬೇರೆ ಏನಾದರೂ ಮಾಡೋಣ ಅಂತ ಎಷ್ಟು ಅಂದ್ಕೊಂಡಿರ್ತೀನಿ. ಸೊ ಹಿಂಗೆ ಇಟ್ಟಿದ ತಕ್ಷಣ ಎಳೆಯೋದು, ಏನಾದರೂ ಮಾಡ್ತಾಳೆ. ಸೊ ಈ ಥರ ಆಗುತ್ತೆ. ಸಲಿ ಯಾರೂ ಇಲ್ಲದಾಗ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಅದನ್ನು ಮಾಡಿ ಕ್ಲೀನ್ ಮಾಡಬೇಕು, ಇವಳಿಗೆ ಇಟ್ಕೋಬೇಕು. ನಾನು ಸ್ವಲ್ಪ ರೆಸ್ಟ್ ತೊಗೋಬೇಕು. ಮೇನ್ ಅದು ನನಗೆ. ನಾನು ಸ್ವಲ್ಪ ನನ್ನ ಟೈಮ್ ತೊಗೋಬೇಕು ಅಂತೆಲ್ಲ ಹಿಂಗೆ ಅನಿಸುತ್ತೆ. ಆ ಟೈಮಲ್ಲಿ ಈ ಥರ ಏನೂ ವ್ಲಾಗ್ ಮಾಡ್ಕೊಂಡಿರಲ್ಲ, ಏನು ವ್ಲಾಗ್ ತೋರಿಸ್ಲಿ ಅನ್ನೋದು ಒಂದೊಂದ್ಸಲಿ ತುಂಬಾ ನನಗೆ ಬೇಜಾರಾಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ನಾನು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಒಂದೊಂದ್ಸಲಿ ಮಾಡೋಕ್ಕಾಗಲ್ಲ ಅಷ್ಟೇ. ಬಟ್ ಏನಿಲ್ಲ, ಹೋಪ್ ನೀವು ಮಕ್ಕಳಿದ್ದಿದ್ದ ಮನೇಲಿ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆಗ್ತಿಲ್ಲ ಅಷ್ಟೇ. ಸೊ ಎಸ್, ಬನ್ನಿ ಇವಾಗ ನಾನು ರೆಡಿ ಆಗ್ತಿದ್ದೆ ಆಯಿತಾ. ನಾನು ಸ್ವಲ್ಪ ಆಯಿಲ್ ಹಚ್ಚಿದ್ದೆ, ಚೆನ್ನಾಗಿ ಸ್ನಾನ ಮಾಡ್ಕೊಂಡಿದ್ದೆ, ಹೆಡ್ ವಾಶ್ ಮಾಡಿದ್ದೆ. ಕರೆಕ್ಟಾಗಿ ಆಯಿಲ್ ಹೋಗಿಲ್ಲ ಆಯಿತಾ. ಸೊ ಕರೆಕ್ಟಾಗಿ ನಾನು ಅರ್ಜೆಂಟ್ ಇದೆ, ಪೂಜೆ ಮಾಡಬೇಕು ಅಂತ ಒಂದು ಸ್ವಲ್ಪ ಬೇಗ ಮಾಡಿಕೊಂಡೆ. ನಾನು ಯೂಸ್ ಮಾಡೋದು ಮೀರಾ ಶಾಂಪು ಆಯಿತಾ. ಸೊ ಅದನ್ನೇ ಇವಾಗ ಸಿಕ್ಕೆ ಬಿಡಿಸಿರ್ಲಿಲ್ಲ, ಅದಕ್ಕೆ ಬಿಡಿಸ್ಕೋತಾ ಇದ್ದೀನಿ. ಇವಾಗ ಸಂಜೆ ನಾನು ದೀಪು ಎಲ್ಲರೂ ಆಚೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವ್ರು ಕೋಚಿಂಗ್ ಹೋಗಿದ್ದಾರೆ. 1 hour ರಜಾ ಕೊಟ್ಟು ಬರ್ತೀನಿ ಇವತ್ತು ಅಂತ ಹೇಳಿದ್ದಾರೆ. ಸೊ ಯಾಕೆಂದರೆ 1 ಮಂತಿಂದ ದೀಪು ನಾನು ಕರೆಕ್ಟಾಗಿ ಕುತ್ಕೊಂಡು 10 ನಿಮಿಷ ಮಾತಾಡಿಲ್ಲ. ಸೊ ಅಷ್ಟು ಬ್ಯುಸಿಯಾಗಿದ್ದಾರೆ ಅವರು. ಸೊ ಏನೋ ಗೊತ್ತಿಲ್ಲ, ಹೋಪ್ಫುಲಿ ಅವ್ರು ಅಂದ್ಕೊಂಡಿದ್ದು ಚೆನ್ನಾಗೇ ಆಗ್ತಿದೆ. ಅವರು ಅಂದ್ಕೊಂಡಿದ್ರು ಒಂದು ಇದನ್ನು ಏನು ಟೂರ್ನಮೆಂಟ್ ಮಾಡಬೇಕು ಅಂದರೆ, ಟೂರ್ನಮೆಂಟ್, ದಿಸ್ ಇಸ್ ನಾಟ್ ಎ ಟೂರ್ನಮೆಂಟ್, ಲೀಗ್. IPL ಎಲ್ಲ ಬರುತ್ತಲ್ಲ ಇವಾಗ, ಮ್ಯಾಚು ವಿರಾಟ್ ಕೊಹ್ಲಿ ಅವರೆಲ್ಲ ಆಡ್ತಾರಲ್ಲ, ಅದೇ ಥರ ಬ್ಯಾಡ್ಮಿಂಟನಲ್ಲಿ ಮಾಡಬೇಕು ಅಂತ ಅವ್ರಿಗೆ ಹೆಂಗೆ ತಲೆಯಲ್ಲಿ ಓಡ್ತೋ ಗೊತ್ತಿಲ್ಲ. ಸೊ ಆ ಥರ ನಂತರ ಡಿಸ್ಕಸ್ ಮಾಡಿದ್ರು, ಹಿಂಗೆಲ್ಲ ಮಾತಾಡ್ಕೊಂಡ್ವಿ. ಅವ್ರು ಅದನ್ನು ಬೇರೆಯವ್ರ ಹತ್ರ ಎಲ್ಲ ಎಕ್ಸಿಕ್ಯೂಟ್ ಮಾಡಿದಾಗ ಅವ್ರು ಅಂದ್ಕೊಂಡಿದ್ದಕ್ಕಿಂತ 3-4 ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೊ ಅದು ಆಲ್ಮೋಸ್ಟ್ 90% ಅವ್ರು ಅಂದ್ಕೊಂಡಂಗೆ ಆಯಿತು. ಸೊ ಏನದು ಆಕ್ಷನ್ ಕೂಡ ಮಾಡಿದ್ರು. ಸೊ ಈ ಥರ ಎಲ್ಲ ತುಂಬ ಪ್ಲ್ಯಾನ್ ಮಾಡಿಕೊಂಡು ಆಲ್ಮೋಸ್ಟ್ ಆಗಿದೆ. ಬೇರೆ ಬೇರೆ ಊರಿಗಿಂದನೂ ರೆಸ್ಪಾನ್ಸ್ ಬರ್ತಿದೆ, ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ದೇವ್ರ ದಯದಿಂದ ಇವಾಗ ಶಿವಮೊಗ್ಗ ಲೆವೆಲಲ್ಲಿ ಆಗ್ತಿದೆ. ನೆಕ್ಸ್ಟು ಎಲ್ಲ ರೆಸ್ಪಾನ್ಸ್ ಕೊಡ್ತಿರೋದು ನೋಡಿದ್ರೆ ನೆಕ್ಸ್ಟ್ ಮತ್ತೆ ಬೇರೆ 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 ಡಿಸ್ಟ್ರಿಕ್ಸ್ ಎಲ್ಲ ಸೇರಿ ಇವರೇ ಆರ್ಗನೈಸ್ ಮಾಡ್ಬೋದು. ಸೊ ಇವರೇ ನಾವೇ ಫ್ರಾಂಚೈಸೀಸ್ನ ಕೊಡ್ಬೋದು ಅನ್ನೋ ಥರ ಆಗಿದೆ ಇವಾಗ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಅಂದರೆ ನಾವು ಹೇಳಿದ್ರೆ ಸುಮ್ಮನೆ ಅರ್ಥ ಆಗಲ್ಲ ಎಲ್ಲರಿಗೂ. ಸೊ ಆ ಒಂದು ಪ್ರೊಸೆಸಲ್ಲಿ ಅವ್ರು ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ನನಗೆ 1% ಸಿಕ್ಕಿಲ್ಲ. ಅದಕ್ಕೆ ಇವತ್ತು ಕೋಚಿಂಗ್ ರಜಾ ಕೊಟ್ಟಾದರೂ ಪರವಾಗಿಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ನಾನು ರೆಡಿ ಆಗಬೇಕು. ಇವಾಗ 6:30 ಆಗಿದೆ. ಅವರು 7:30ಗೆ ಬರ್ತಾರೆ. ಆ್ಯಕ್ಚುಲಿ ಅವ್ರಿಗೆ 8:30 ತನಕ ಕ್ಲಾಸ್ ಇರೋದು, ಬ್ಯಾಡ್ಮಿಂಟನ್ ಕ್ಲಾಸು, ಮಕ್ಳಿಗೆ ಕೋಚಿಂಗ್ ತೊಗೊತಾರಲ್ಲ ಅದು. 1 hour ರಜಾ. ಯಾಕೆಂದರೆ ನಾವು ಅವ್ರು ಬರೋದೇ 9 o'clock ಆಗಿಬಿಟ್ರೆ ಮನೆಗೆ ಪಾಪು 10ಗೆ ಮಲಗ್ತಾಳೆ. ನಾವು ಪೀಸ್ಫುಲ್ಲಾಗಿ ಹೋಗಿ ಬರೋಕ್ಕಾಗಲ್ಲ. ಸೊ ದಟ್ ನಾವು ಏನು ಪ್ಲ್ಯಾನ್ ಮಾಡ್ತೀವಿ, 7:30ಗೆ ಹೊರಡ್ತೀವಿ, 9:30 ನಾವು 10 o'clock ಮನೇಲಿ ಇರ್ತೀವಿ. ಜಾಸ್ತಿ ಅಂದರೆ 9:45 ಆಗ್ಬೋದು. ಸೊ ಈ ಥರ ನಾವು ಮಾಡೋದು. ಸೊ 1.5 hour ನಮಗೆ ಸಾಕು. ಆರಾಮಾಗಿ ಹೋಗಿ ಮಾತಾಡಿಕೊಂಡು ನಮ್ದು ಏನೇನೆಲ್ಲ ಮಾತುಕತೆ ಇದೆ ಎಲ್ಲ ಮಾತಾಡ್ಕೊಂಡು ಪಟ್ ಅಂತ ಬಂದುಬಿಡ್ತೀವಿ. ಸೊ ಈ ಥರ ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಅದೇ ರೆಡಿ ಆಗೋಣ ಅಂತ ನಿಂತೆ. ಸೊ ಇವಾಗ ನಾನು
ಸೊ ಯಾವಾಗಲೂ ಹೋಗ್ಬೇಕಾದ್ರೆ ಎಲ್ಲ ನೈಟ್ ಹೋಗ್ತೀವಿ ಅಂದರೆ ನಾವು ಕ್ಲಬ್ಬಿಗೆ ಹೋಗೋದು. ಅಲ್ಲೇನು ಫುಲ್ ಕತ್ಲಿರುತ್ತೆ, ಏನು ರೆಡಿಯಾಗಿ ತುಂಬ ಕ್ಲೀನಾಗಿ ರೆಡಿಯಾಗಿ ಹೋಗ್ಬೇಕಂತ ಏನು ನಾನು ಪ್ರಿಫರ್ ಮಾಡಲ್ಲ. ನನಗೆ ನೆಮ್ಮದಿಯಾಗಿ ಹೋಗಿ ಬರ್ಬೇಕಷ್ಟೇ ನನ್ನ ಒಂದು ಇದು. ಸೊ ಇವತ್ತು ಈ ಥರ ಕುರ್ತಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಾರ್ ದ ಚೇಂಜ್ ಇಲ್ಲ ಆಗ್ತಾ ಇರ್ತೀನಿ. ಆಜಿಯೋ ಹಾಲ್ ಬೇಕಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಈ ಸಲ ಅಂತೂ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಸೊ ತೋರಿಸಿಲ್ಲ, ನಾನು ಮಾಡ್ತಾನೆ ಇದ್ದೀನಿ, ಮಾಡಿ ಟಕ್ ಅಂತ ಹಾಕ್ಕೊಳ್ತೀನಿ, ಅದು ವಾಶ್ ಆಗುತ್ತೆ, ಹಾಲ್ ಮಾಡೋಕ್ಕಾಗಲ್ಲ, ಈ ಥರ ಆಗ್ತಿದೆ. ಸೊ ಇದು ಫಾರ್ ದಿ ಚೇಂಜ್ ಇವತ್ತು ಕುರ್ತಿ ಹಾಕ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಸೊ ದಟ್ ಕುರ್ತಿ ಹಾಕ್ಕೊಳ್ತೀನಿ. ಎಸ್ ನೋಡಿ, ಅದಕ್ಕೆ ಮ್ಯಾಚಿಂಗ್ ಪ್ಲಾಝೋ ಕೂಡ ಇದೆ. ಕುರ್ತಿ ಸೆಟ್ ಇದು ತುಂಬ ಚೆನ್ನಾಗಿದೆ. ನನಗೆ ಮೇ ಬಿ 450 ರುಪೀಸಿಗೆ ಸಿಕ್ಕಿದ್ದು, ಒಳ್ಳೆ ಡೀಲ್ ಅನಿಸ್ತು, ಅದಕ್ಕೆ ತೊಗೊಂಡೆ. ಇನ್ನೊಂದು ತೋರಿಸ್ತೀನಿ. ಎಸ್, ಇದೊಂದು ಟ್ರೆಂಡ್ಸಲ್ಲಿ ತೊಗೊಂಡೆ, ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಹಾಕ್ತೀನಿ ನಾನು, ಆಜಿಯೋದಲ್ಲಿ ಹುಡುಕ್ತೀನಿ, ನಾನು ಸಿಕ್ಕಿದ್ರೆ ಹಾಕ್ತೀನಿ. ನೋಡಿ, ಇದೊಂದು ಮ್ಯಾಕ್ಸಿ, ಇದನ್ನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಸ್ಲೀವ್ಲೆಸ್ ಇದೆ. ಸ್ಲೀವ್ಲೆಸ್ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಔಟ್ಡೋರಲ್ಲಿ ಕುತ್ಕೊಂಡು ಊಟ ಮಾಡೋದು, ಚಳಿ ಆಗಿಬಿಡುತ್ತೆ, ಅದಕ್ಕೆ ನಾನು ಇದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ. ಸೊ ಎಸ್, ಬನ್ನಿ ಇವಾಗ ರೆಡಿ ಆಗ್ಬಿಟ್ಟು, ನಾನೇನು ರೆಡಿ ಆಗೋಲ್ಲ ಇವಾಗ, ಇದಕ್ಕೆ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ತಾ ಇರೋದಷ್ಟೇ. ಸೊ ಆಮೇಲೆ ತೋರಿಸ್ತೀನಿ ಡ್ರೆಸ್ ಹೇಗಿದೆ ಅಂತ, ಆಯಿತಾ? ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಎಸ್, ಬನ್ನಿ ಇವಾಗ ಅದಕ್ಕಿಂತ ಮುಂಚೆ ನಾನು ಪಾಪುಗೆ ವೆಜಿಟೇಬಲ್ ಕಿಚಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ನಾನು ಹಾಕ್ತೀನಿ. ಇವತ್ತು ಇದಿತ್ತು, ಬ್ರೋಕ್ಲಿ ಇತ್ತು, ಹಾಗೆ ಹೂಕೋಸು ಇತ್ತು, ಕ್ಯಾರೆಟು, ಬೀನ್ಸು ಮತ್ತು ಅವರೆಕಾಳು ಕೂಡ ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನನಗೆ ಅಷ್ಟೇ ಹಾಕೋದು ನಾನು, ಪಾಪಕ್ಕೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಾನು ಬೇರೆ ಖಾರದ ಪುಡಿ ಇಲ್ಲ ಅಂದರೆ ಖಾರ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತಾರೆ ಮಕ್ಕಳಿಗೆ, 1 ವರ್ಷದ ಮಕ್ಕಳಿಗೆ ಖಾರ ತಿನ್ನಲಿ ಅಂತ, ನಾನು ಹಾಕಲ್ಲ ಇನ್ನು. ಸೊ ತುಂಬ ತಿಂತಾಳೆ ಅಂತ, ಮತ್ತು ಖಾರ ಇದ್ದರೆ ಜಾಸ್ತಿ ತಿನ್ನಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಾಕಲ್ಲ. ಅದ್ರ ಜೊತೆಗೆ 2 ಥರದ್ದು ಬೇಳೆ ಮತ್ತು ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲದನ್ನೂ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಇವಾಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಮನೇಲಿ ಯೂಸ್ ಮಾಡೋ ಅಂಥ ಸಾಂಬಾರು ಪುಡಿ ಇದು. ಸೊ ನಾನು ಯಾಕೆ ಇದು ಹಾಕ್ತಾಯಿದ್ದೀನಿ ಅಂತ ಅಂದರೆ, ಸೊ ಇದರಲ್ಲಿ ಜೀರಿಗೆ, ಮೆಣಸು ಎಲ್ಲ ಥರದ್ದೂ ಕಾಳುಗಳೂ ಇರುತ್ತೆ, ಮತ್ತು ಟೇಸ್ಟು ಚೆನ್ನಾಗಾಗತ್ತೆ ಅಂತ ನಾನು ಇದನ್ನು ಹಾಕ್ತೀನಿ ಅಷ್ಟೇ. ಸೊ ಆಮೇಲೆ ಸ್ವಲ್ಪ ಕಲ್ಲುಪ್ಪು, 1 ವರ್ಷ ಆದಮೇಲೆ ಉಪ್ಪು ಕೊಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಉಪ್ಪನ್ನ ಹಾಕಿ ಚೆನ್ನಾಗಿ ವಿಷಲ್ ಹೊಡ್ಸ್ಕೊತೀನಿ, ಓಕೆನಾ? ಸೊ ವಿಷಲ್ ಹೊಡ್ಸ್ಕೊಂಡು ಸ್ಮ್ಯಾಶ್ ಮಾಡಿ ಪಾಪುಗೆ ಕೊಡೋದಷ್ಟೇ. ಸೊ ಆಮೇಲೆ ನಮ್ಮ ಮನೆ ಹತ್ರ ಇದೊಂದು ಪಾರಿವಾಳ ತುಂಬ ಅಭ್ಯಾಸ ಆಗಿಬಿಟ್ಟಿದೆ ನಮ್ಮ ಮನೆಗೆ. ಸೊ ನಾವು ಹೋಗಿ ಮುಟ್ಟಿದ್ರೂ ಅದು ಹಾರೋಗಲ್ಲ ಇವಾಗ. ಪಾಪು ಡೈಲಿ ಅದಕ್ಕೆ ನಾವು ಹಾಕೋದನ್ನು ಅಭ್ಯಾಸ ಮಾಡಿದ್ದೀವಿ. ನೋಡಿ, ಅಲ್ಲಿ ಕೆಳಗಡೆ ಇದು ಅಕ್ಕಿ ಕಾಳು, ಗೋಧಿ ಎಲ್ಲ ಹಾಕ್ತೀವಿ. ಅದು ಬಂದು ನಾವು ಹಾಕೋ ತನಕ ಬಿಡಲ್ಲ, ಅದು ಎಷ್ಟೊತ್ತಾದರೂ ಕುತ್ಕೊಂಡು ವೆಯ್ಟ್ ಮಾಡಿ ಹೋಗುತ್ತೆ. ನೋಡಿ, ಅಷ್ಟು ಹತ್ರ ಹೋದ್ರೂ ಅದು ಆರೋಗಲ್ಲ. ಇವಳು ಅದನ್ನು ಹಿಡ್ಕೋಬೇಕು ಅಂತ ಓಡೋಗ್ತಾಳೆ. ನಾವು ಡೈಲಿ ಹಾಕ್ತಾನೇ ಇರ್ತೀವಿ. ಗಿಣಿ ಬರುತ್ತೆ, ಮತ್ತು ಪಾರಿವಾಳ, ಕಾಗೆ, ಮತ್ತು ಮೈನಾ ಬರ್ತಾಯಿದೆ ಈಗ, ಆಮೇಲೆ ಕೋಗಿಲೆ ಬರುತ್ತೆ. ಇವಾಗ ಚೆನ್ನಾಗೆ ಚಿಗುರು ತಿಂದ್ಬಿಟ್ಟು ಕೂಗುತ್ತಲ್ಲ, ಎಷ್ಟು ಚೆನ್ನಾಗಿ ಕೂಗುತ್ತೆ. ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗ್ತೀನಿ, ಆರೋಗ್ಬಿಡುತ್ತೆ, ತುಂಬ ಶಾರ್ಪು. ಸೊ ಇದು ಬರೀ ಗೋಧಿನ ಆರಿಸ್ಕೊಂಡು ತಿನ್ನೋದು, ಅಕ್ಕಿ ತಿನ್ನೋದೇ ಇಲ್ಲ, ಬರೀ ಅದನ್ನು ಆರಿಸ್ಕೊಂಡು ತಿಂತಾ ಇರುತ್ತೆ. ನಾವು ಇದಕ್ಕೆ ಹಾಕಿದ್ರೆ ಝೂಝುಗಲ್ಲಿ ಹೊಟ್ಟೆ ಉರಿತಾ ಇರುತ್ತೆ ನೋಡಿ, ಅಲ್ಲಿ ಬೊಗಳ್ತಾ ಇರ್ತಾಳೆ. ನಾನು ಅದ್ರ ಹತ್ರ ಇದ್ದರೆ, ಅದನ್ನು ಮಾತಾಡಿಸ್ತಾ ಇದ್ದರೆ, ಪಾಪು ಮಾತಾಡಿಸ್ತಾ ಇದ್ದರೆ ಅದಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡುತ್ತೆ. ಝೂಝುಗೆ ಹೋಗೋ ತನಕ ಬೊಗಳ್ತಾನೆ ಇರ್ತಾಳೆ. ನೋಡಿ, ಅಷ್ಟರೊಳಗೆ ಇನ್ನೊಂದು ಬಂತು, ಗಿಣಿ ಬೇರೆ ಬಂತು. ಸೊ ಗಿಣಿಗೆ ಆ ಕಡೆನೇ ಅದು ತುಂಬ ಇದಲ್ವಾ, ಏನಾದರೂ ಎತ್ಕೊಂಡ್ಬಿಡ್ತೀವಿ, ಅದು ತುಂಬ ಸೆನ್ಸಿಟಿವು. ಸೊ ಅದು ಅಷ್ಟು ಹತ್ರಕ್ಕೆ ಬರಲ್ಲ, ದೂರನೇ ನಿಂತ್ಕೊಂಡು ತಿನ್ಕೊಂಡು ಹೋಗುತ್ತೆ. ಬೆಳಗ್ಗೆ ಹೊತ್ತು ತುಂಬಾ ಬರುತ್ತೆ. ಆಮೇಲೆ ನೋಡಿ ಇವಾಗ ಹಿಂಗೆ ಇಟ್ಕೊಳಕ್ಕೆ ಹೋಗ್ತಾಳೆ. ಬಾನ್ ಬಾ ಪಪ್ಪಣಿ ಪಾಪಂಗರಿ ಬಾ ಪಾಪ ಬಾ ಪಾಪ ಬಾನು ಬಾನು ಪಾಪ.
ಸೊ ಎಸ್ ಗಾಯ್ಸ್ ಆಯಿತು, ನಾನು ಇವಾಗ ರೆಡಿ ಆಗಾಯಿತು. ಸೊ ಸಿಂಪಲಾಗಿ ನಾನೇನು ಮೇಕಪ್ ಎಲ್ಲ ಏನು ಮಾಡ್ಕೊಳ್ಳಲ್ಲ. ಸೊ ಸ್ವಲ್ಪ ಅವಾಗಲೇ ಹೇಳಿದ್ನಲ್ಲ ಹೆಡ್ ವಾಶ್ ಮಾಡಿ ಸರಿ ಆಗಿಲ್ಲ ಅಂತ. ಸೊ ಕರೆಕ್ಟಾಗಿ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಸೊ ಅಷ್ಟೇ, ನಾನು ಜಸ್ಟ್ ಮಾಯ್ಶ್ಚರೈಸರ್ನ ನಿವಿಯದು ಇಲ್ಲ ಅಂದರೆ ಪಾಂಡ್ಸ್ದು ಬರುತ್ತಲ್ಲ, ಸೊ ಅದನ್ನು ಹಚ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಹಾಗೆ ಪೌಡರ್ನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ, ಬಿಂದಿ ಮತ್ತು ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಕುರ್ತಿ ಇದು ಇದ್ರಿರೋದ್ರಿಂದ ಇದು ಕಾಲರ್ ನೆಕ್ ನಂಗೆ ಇಷ್ಟ ಆಗುತ್ತೆ ಎಲ್ಲ ಡ್ರೆಸ್ಗಳಲ್ಲೂ. ಸೊ ನೋಡಿ, ಕಾಲರ್ ನೆಕ್ ಇರೋದ್ರಿಂದ ಹಾಗೆ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೂ ಹಾಕಿರ್ತೀನಿ ಫುಲ್ ಹೇಗೆ ಬರುತ್ತೆ ಅಂತ. ಸೊ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲಿಂಕ್ ಆದರೆ ಹಾಕ್ತೀನಿ. ಸೊ ನೋಡಿ, ಸೊ ಇದು ಸೈಜ್ ಬಂದು ಎಸ್, ಓಕೆನಾ, ಎಸ್ ಸೈಜು. ಸೊ ನನಗೆ ಎಸ್ ಆ್ಯಕ್ಚುಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಇವಾಗ ಬ್ರೆಸ್ಟ್ ಫೀಡಿಂಗಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಟೈಟ್ ಅನ್ಸ್ಬೋದು, ಬಟ್ ಇದು ಚೆನ್ನಾಗೇ ಇದೆ. ನೀವೇನಾದರೂ ಈ ಡ್ರೆಸ್ ತೊಗೊತೀರಾನು ಒಂದು ಸೈಜ್ ಬೇಕಾದ್ರೆ ಕಮ್ಮಿ ತೊಗೊಳ್ಳಿ. ಯಾಕೆ ಅಂತ ಅಂದರೆ ಎಸ್ಸೇ ನನಗೆ ಲೂಸೇ ಇದೆ ನೋಡಿ. ಯೂಶ್ವಲಿ ಎಸ್ ಟೈಟ್ ಆಗುತ್ತೆ ಅಂತ ತರಿಸ್ದೆ, ಬಟ್ ಪರ್ಫೆಕ್ಟಾಗೆ ಕೂತಿದೆ. ಸೊ ಬನ್ನಿ, ಬೇಗ ಬೇಗ ಹೊರಡ್ಬೇಕು ಇವಾಗ. ದೀಪು ಬರ್ತಾರೆ ಇನ್ನೊಂದು 2 ನಿಮಿಷದಲ್ಲಿ, ಬಂದು ರೆಡಿಯಾಗಿ ಎಲ್ಗೋ. ಎಸ್ ಬನ್ನಿ ಇವಾಗ ಹೋಗೋಣ. ಸೊ ನಾನು ಯೂಶ್ವಲಿ ಹಿಂಗೆ ಆಚೆ ಹೋಗ್ಬೇಕಾದ್ರೆ ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಲ್ಲ, ಯಾಕೆ ಅಂದರೆ ನನಗೆ ಆ ಟೈಮ್ ಎಂಜಾಯ್ ಮಾಡೋಕ್ಕೆ ಇಷ್ಟ. ಸೊ ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲ್ಲ. ನೋಡಿ ಇವಾಗ್ಲೂ ಯಾರ ಜೊತೆನೋ ಮಾತಾಡ್ತಾನೆ ಇದ್ದಾರೆ. ದಿನಕ್ಕೊಂದು 100 ಕಾಲ್ ಬರುತ್ತೇನಪ್ಪ ಇವ್ರಿಗೆ. ನಾನು ಅದನ್ನೇ ಹೇಳ್ತಿರ್ತೀನಿ, ಹೆಂಗೆ ಮ್ಯಾನೇಜ್ ಮಾಡ್ತೀಯಪ್ಪ ಅಂತ. ಆ ಥರ ನನಗೆ ನೋಡೇ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಏನು ಅಷ್ಟೊಂದು ಇವಾಗ ಫೋನ್ ಮಾಡಿರ್ತಾರೆ, ಇನ್ನೊಂದು 5 ನಿಮಿಷಕ್ಕೆ ಮತ್ತೆ ರಿಂಗ್ ಆಗ್ತಾ ಇರುತ್ತೆ ಫೋನು. ಈ ಥರ ನೋಡಿ ಇವಾಗ ಕ್ಲಬ್ಬಿಗೆ ಬಂದ್ವಿ. ಚೆನ್ನಾಗಿರುತ್ತೆ, ಮ್ಯಾಚಸ್ ಎಲ್ಲ ಇದ್ದರೆ ಈ ಥರ ಹಾಕ್ತಾರೆ ದೊಡ್ಡದಾಗೆ. ಮತ್ತು ಇದು ಔಟ್ಡೋರ್, ನಾನು ಹೇಳಿದ್ನಲ್ಲ ಆ ಥರ ಆರಾಮಾಗೆ ಕುತ್ಕೊಂಡು ಊಟ ಮಾಡ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ನಾನೇನು ಅಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಮತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಅಲ್ಲಿ ಮಾಡಿಕೊಂಡ್ರು ಏನೂ ಕಾಣಿಸಲ್ಲ. ನೀವು ನೋಡಿದ್ರಲ್ಲ ಎಷ್ಟು ಕತ್ಲಿರುತ್ತೆ ಅಂತ. ಸೊ ಅದೇ ಮೂನ್ ಲೈಟ್ ಡಿನ್ನರ್ ಥರ. ಸೊ ಎಷ್ಟು ಲೈಟ್ ಇರುತ್ತೆ ಅಷ್ಟರಲ್ಲೇ ಆರಾಮಾಗೆ ಡಿನ್ನರ್ ಮಾಡೋ ಥರ. ಸೊ ವೀಡಿಯೋಸು ಚೆನ್ನಾಗಿ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಮನೆಗೆ ಬಂದ್ವಿ, 9:30ಗೆಲ್ಲ ಮನೆಗೆ ಬಂದ್ವಿ. ಪಾಪು ಇನ್ನೂ ಎದ್ದು ಆಟಾಡ್ತಾ ಇದ್ಲ, ನಮ್ಮ ಅಪ್ಪನ ಜೊತೆನೇ ಇದ್ಲು. ಸೊ ಮನೆಗೆ ಬಂದಮೇಲೆ ಅವಳು ಅವರಪ್ಪ ಎಷ್ಟು ಆಟಾಡಿದ್ರು ನೋಡಿ ಬೇಕಾದರೆ. ಸೊ ಹಾಗೆ ಹಾಕ್ತೀನಿ, ಎಷ್ಟು ಚೆನ್ನಾಗಿರುತ್ತೆ. ಇವಳು ಏನು ಆಟಾಡ್ತಿದ್ದಾಳೆ ಅಂದರೆ, ಅದು ಅವಳು ಆಟ ಸಾಮಾನ ಕೆಳಗೆ ಬೀಳಿಸ್ತಾ ಇದ್ದಾಳೆ. ಸೊ ಅದು ಬಿದ್ದೋಗಿದೆ, ಕೆಳಗಡೆ ಎತ್ಕೊಡಪ್ಪ ಅಂತ ಹೇಳ್ತಾಳೆ. ಎತ್ಕೊಡೋಕ್ಕೆ ದೀಪು ಹೋದಾಗ ಬ್ಯಾಟ್ ತೊಗೊಂಡು ಹೊಡೆಯೋದು, ಆ ಥರ ಅವಳು ಪ್ಲ್ಯಾನ್ ಮಾಡಿದ್ದಾಳೆ. ಎಲ್ಲಿ ಇಲ್ಲಿ ಎಲ್ಲಿ ಕೆಳಗಿದ್ಯಾ? ನೋಡಿ ಪಾಪ, ಅಪ್ಪಂಗೆ ಬ್ಯಾಟ್ ತಗೋ. ಎಲ್ಲಿದೆ ಬ್ಯಾಟು? ಸೊ ಎಸ್ ಗಾಯ್ಸ್, ವಿತಿನ್ ವ್ಲಾಗ್ ಇಲ್ಲಿಗೆ ಎಂಜಾಯ್ ಮಾಡೋಣ. ಇವಾಗ ನಾಳೆ ಹಬ್ಬ, ಶಿವರಾತ್ರಿ ಹಬ್ಬ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಸೊ ಕೆಲವರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಉಪವಾಸ ಎಲ್ಲ ಮಾಡಿಬಿಟ್ಟು. ನಮ್ಮ ಅಮ್ಮನ ಮನೆ ಕಡೆ ಎಲ್ಲರೂ ಉಪವಾಸ ಮಾಡ್ತಾರೆ, ಬರೀ ಹಣ್ಣು, ಜ್ಯೂಸು, ಪಾನಕ, ಕೋಸಂಬರಿ ಇದನ್ನು ಮಾತ್ರ ತಿಂದು ಕುಟ್ಕೊಂಡು ಆರಾಮಾಗಿರ್ತಾರೆ. ಸೊ ಇಲ್ಲಿ ನಮ್ಮ ದೀಪು ಉಪವಾಸ ಮಾಡಲ್ಲ. ಸೊ ಏನು ಮಾಡ್ತೀವಿ ಗೊತ್ತಿಲ್ಲ ನಾವು ಈ ವರ್ಷ. ಬಟ್ ನಾನೆಲ್ಲ ಅವಾಗ ಚಿಕ್ಕವಳಿಂದನೂ ಉಪವಾಸ ಮಾಡಿಕೊಂಡೇ ಹಬ್ಬ ಮಾಡಿದ್ದು. ನೋಡೋಣ. ಮತ್ತು ಕೆಲವರು ಇವತ್ತೇ ಜಾಗರಣೆ ಮಾಡ್ತಾರೆ, ನಾಳೆ ಹಬ್ಬ ಮಾಡ್ತಾರೆ. ಕೆಲವರು ಹಬ್ಬ ಮಾಡಿ ಜಾಗರಣೆ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆಯಿತಾ? ಸೊ ಇವಾಗ ಹೋಗಿ ಸ್ವಲ್ಪ ಗ್ರೋಸರೀಸ್ ತೊಗೊಂಡು ಐಬ್ರೋ ಮಾಡಿಸ್ಬೇಕಿತ್ತು. ನಾನು ತುಂಬ ದಪ್ಪ ಬೆಳೆದ್ಬಿಟ್ಟಿದೆ, ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಬಟ್ ನಾನು ರೆಗ್ಯುಲರಾಗಿ ಐಬ್ರೋ ಮಾಡಿಸೋ ಆಂಟಿ ಅವರು ಇದಕ್ಕೆ ಹೋಗ್ಬಿಟ್ಟಿದ್ದಾರೆ, ಕಾಶಿ ಕುಂಭಮೇಳ, ಅಲ್ಲಿಗೆಲ್ಲ ಹೋಗಿದ್ದಾರೆ ಅನಿಸುತ್ತೆ. ಸೊ ಅವರು 1 ವೀಕ್ 10 ಡೇಸ್ ಪಾರ್ಲರ್ ಓಪನ್ ಇಲ್ಲ, ರಜಾ ಅಂತ ಹೇಳಿದ್ರು. ಸೊ ಅದಕ್ಕೆ ಅವತ್ತಿಂದ ಹಂಗೆ ಇದ್ದೀನಿ. ನಂಗೆ ಬೇರೆಯವ್ರ ಹತ್ರ ಮಾಡ್ಸೋಕ್ಕೆ ತುಂಬ ಭಯ. ಕೊಟ್ಟರೆ ಏನು ಮಾಡ್ತಾರೆ ಗೊತ್ತಾ, ಅರ್ಜೆಂಟಲ್ಲಿ ಹೋಗಿ ಮಾಡಿಸ್ಕೊಂಬಂದ್ಬಿಡ್ತೀನಿ. ಇಲ್ಲ ಒಂದು ತೆಳ್ಳಗಾಗುತ್ತೆ, ಇಲ್ಲ ಶೇಪ್ ಹೋಗುತ್ತೆ.
ಸೊ ಅದಕ್ಕೆ ನಂದು ಆ ಥರ ಮಾಡಿಸಿ ಆಲ್ರೆಡಿ ನಂದು ಎಷ್ಟೊಂದು ಸಲ ನಂದು ಐಬ್ರೋಸ್ ಹಂಗೆ ಹಾಳಾಗಿದೆ. ಧೈರ್ಯ ಮಾಡಿ ಮಾಡಿಸ್ಕೊತೀನಿ, ಬಟ್ ಹಾಳಾಗಿಬಿಡುತ್ತೆ. ಅದಕ್ಕೆ ಬೇಡ, ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂತ. ಏನು ಫಂಕ್ಷನ್ಸು ಇಲ್ವಾ, ಹಬ್ಬಕ್ಕೆ ಮಾಡಿಸೋಣ ಅಂದರೆ ಅವ್ರಿಲ್ಲ ಅಂತೆ. ಇಟ್ಸ್ ಓಕೆ. ಮತ್ತು ಹಬ್ಬದ ವ್ಲಾಗಲ್ಲಿ ಸಿಗೋಣ ಆಯಿತಾ. ಸೊ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬಾಯ್ ಬಾಯ್.